ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೊಂದು ಹೆಲ್ದಿಯಾಗಿರೋ ಪಚಡಿ ರೆಸಿಪಿ ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಬೇಕಾಗುವ ಸಾಮಗ್ರಿಗಳು ಕ್ಯಾರೆಟು, ಮೂಲಂಗಿ, ಬೀಟ್ರೂಟು ಮತ್ತು ಉಳ್ಳಾಗಡ್ಡಿ ಬೇಕ್ರಿ. ಈ ರೀತಿ ಒಂದು ಬೌಲ್ ತಗೋರಿ. ಅದಕ್ಕೆ ಸಣ್ಣ ಕಟ್ ಮಾಡಿರುವ ಮೂಲಂಗಿ ಹಾಕ್ಕೊಡ್ರಿ ಫ್ರೆಂಡ್ಸ್. ಈ ಸಲ ಪಚಡಿ ಒಳಗೆ ಭಾಳಷ್ಟು ರೀತಿಯ ವಿಟಮಿನ್ಸ್ಗಳು, ಮಿನರಲ್ಸ್ಗಳು ಅದಾವೆ ನೋಡ್ರಿ. ಇದು ಭಾಳ ಆರೋಗ್ಯಕ್ಕೆ ಒಳ್ಳೆ ರೆಸಿಪಿ ಆಗಿದೆ ರೀ ಫ್ರೆಂಡ್ಸ್. ಸಣ್ಣಗೆ ಕಟ್ ಮಾಡಿರುವ ಕ್ಯಾರೆಟ್ ಹಾಕ್ಕೊಡ್ರಿ. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಬೀಟ್ರೂಟ್ ಹಾಕ್ಕೊಡ್ರಿ ಫ್ರೆಂಡ್ಸ್. ಬೀಟ್ರೂಟು, ಮೂಲಂಗಿ, ಕ್ಯಾರೆಟ್ ಒಳಗೆ ಸಾಕಷ್ಟು ರೀತಿಯ ಕ್ಯಾಲ್ಸಿಯಂಗಳು ಇರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿದೆ ರೀ ಫ್ರೆಂಡ್ಸ್. ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಉಳ್ಳಾಗಡ್ಡಿ ಹಾಕ್ಕೊಡ್ರಿ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ಹೆಲ್ದಿ ರೆಸಿಪಿಗಳು ಅದಾವ್ರಿ. ಒಂದ್ಸಲ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಈಗ ಇದಕ್ಕೆ ಮೂಲಂಗಿ ತಪ್ಪಲನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೇಕು ನೋಡ್ರಿ. ಮೂಲಂಗಿ ತಪ್ಪಲ ತುಂಬ ಒಳ್ಳೇದ್ರಿ ಆರೋಗ್ಯಕ್ಕೆ. ಹಿಂಗೆ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಡ್ರಿ. ಮತ್ತು ಎಲ್ಲ ತರಕಾರಿನೂ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿಕೊಡ್ರಿ ಫ್ರೆಂಡ್ಸ್. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ನೋಡ್ರಿ. ಇದು ರೊಟ್ಟಿ, ಚಪಾತಿ ಮತ್ತು ರೈಸ್ ಜೊತೆ ಬಾಡಿಸ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರ್ತೈತೆ ರೀ ಫ್ರೆಂಡ್ಸ್. ಈ ಎಲ್ಲ ತರಕಾರಿನ ಹಾಕಿಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡ್ರಿ. ಮತ್ತು ನೀವು ವಿಡಿಯೋ ನೋಡುವಾಗ ಆ್ಯಡ್ಸ್ಗಳು ಬರ್ತಾವ್ರಿ ಫ್ರೆಂಡ್ಸ್, ಅಡ್ವರ್ಟೈಸ್ಮೆಂಟ್ಗಳು. ಅವನ್ನ ಸ್ಕಿಪ್ ಮಾಡ್ದೆ ನೋಡ್ರಿ. ಸ್ಕಿಪ್ ಮಾಡ್ದೆ ನೀವು ನೋಡಿದ್ರೆ ನಮ್ಗೆ ಹೆಲ್ಪ್ ಆಗ್ತೈತೆ ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕ್ರಿ. ನಿಮ್ಗೆ ಖಾರ ಎಷ್ಟು ಬೇಕಲ್ರಿ ಅಷ್ಟು ನೋಡಿಬಿಟ್ಟು ಹಾಕ್ಕೊಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡ್ರು, 1 ರಿಂದ 2 ಚಮಚ ಅಷ್ಟು ಎಣ್ಣೆ ಹಾಕ್ಕೋಬೇಕು ನೋಡ್ರಿ. ನೀವು ಅಡುಗೆ ಮಾಡೋಕ್ಕೆ ಉಪಯೋಗಿಸ್ತೀರಲ್ರಿ ಅದೇ ಎಣ್ಣೆನ ಹಾಕ್ಕೊಡ್ರಿ. ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಫ್ರೆಂಡ್ಸ್. ಉಪ್ಪು, ಖಾರ ಎಲ್ಲ ತರಕಾರಿಗೂ ಹೊಂದುವಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಇನ್ನೂ ಯಾವುದಾದ್ರೂ ರೆಸಿಪಿ ಬೇಕಂದ್ರೂ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ನೀವು ಕಮೆಂಟ್ ಹಾಕಿದ್ರೆ ನಾನು ಸ್ವಲ್ಪ ಸಾಮಾನ್ದಾಗ ಸ್ವಲ್ಪ ಟೈಮ್ದಾಗ ಹೆಂಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ ರೀ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದರ ರುಚಿ ಅಂತೂ ಅದ್ಭುತವಾಗಿತ್ತು ರೀ ಫ್ರೆಂಡ್ಸ್. ಮತ್ತು ಆರೋಗ್ಯಕ್ಕೂ ಬಹಳ ಒಳ್ಳೇದ್ರಿ. ಡೈಲಿ ನೀವು ಊಟದ ಜೊತೆ ಈ ರೀತಿ ಪಚಡಿ ಮಾಡಿಕೊಟ್ರೆ ಅಂತೂ ಭಾಳ ಅಂದ್ರೆ ಭಾಳ ಒಳ್ಳೇದು ನೋಡ್ರಿ. ತಿನ್ನೋಕ್ಕೂ ಭಾಳ ರುಚಿ ಇತ್ತು ರೀ. ನಮ್ಮ ಆರೋಗ್ಯಕರವಾದ ಪಚಡಿ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ನಾನು ಇವತ್ತು ರೊಟ್ಟಿ ಮಾಡಿದ್ದೆ ರೀ. ರೊಟ್ಟಿ ಪಚಡಿ ತಿಂದ್ರೆ ಅಂತೂ ಸೂಪರ್ ರೀ. ಹೊಟ್ಟೆನೂ ತುಂಬ ಚೆನ್ನಾಗಿ ತುಂಬಿತು ಮತ್ತು ರುಚಿನೂ ಭಾಳ ಚಲೋ ಇತ್ತು ನೋಡ್ರಿ ಫ್ರೆಂಡ್ಸ್. ನೀವು ನಿಮ್ಮ ಮನ್ಯಾಗ ಈ ರೀತಿ ಪಚಡಿ ಮಾಡಿ ಕೊಡ್ರಿ ಎಲ್ಲರಿಗೂ. ಎಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ರೀ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ನಿಮಗೆ.